ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಐತಿಹಾಸಿಕ ನಗರದಲ್ಲಿ ಕನ್ನಡ ಕಲರವ, 67ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಜಿಲ್ಲಾಧಿಕಾರಿ ವಿಜಯ್ ಮಾಂತೇಶ್ ತಾನಂನವರಿಂದ ಧ್ವಜಾರೋಹಣ. ಪಾಲಿಕೆಯಲ್ಲಿ ಬಿಜೆಪಿಯದೇ ದರ್ಬಾರ್, ಮನೆಯಲ್ಲಿ ಕುತ್ತು ಕುತಂತ್ರ ಮಾಡಿದವರಿಗೆ ಜನತೆ ಪಾಠ. ಶಾಸಕ ಯತ್ನಾಳ್ ಗುಡುಗು. ಬಾಗಲಕೋಟೆಯಲ್ಲೂ ಕನ್ನಡ ಡಿಂಡಿಮ, ಜಿಲ್ಲಾ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ, ಸಚಿವರಿಂದ ಧ್ವಜಾರೋಹಣ. ಯುವಕರ ಕಣ್ಮಣಿ ಸುನಿಲ್ ಗೌಡ ಪಾಟೀಲ್ ಜನ್ಮದಿನ ಆಚರಣೆ, ಪಾಟೀಲ್ ಗಾರ್ಡಿನಿಯಾದಲ್ಲಿ ಕಾರ್ಯಕ್ರಮ. ಅವಳಿ ಜಿಲ್ಲೆಯಲ್ಲಿ ಜನಭಾಗಿ. ವಾರ್ಡ್ ನಂಬರ್ 17ರಲ್ಲಿ ಪಕ್ಷೇತರ ಅಭ್ಯರ್ಥಿ ಜಯ, ಸುಮಿತ್ರಾ ಜಾಧವ್ಗೆ ಭರ್ಜರಿ ಗೆಲುವು, ಬಿಜೆಪಿ ಪಕ್ಷದತ್ತ ಒಲವು. ಆಲ್ಮೇಲ್ ತಾಲೂಕಿನಲ್ಲಿ ಸಂಭ್ರಮದ ನಾಡಹಬ್ಬ, ತಾಲೂಕಾಡಳಿತದಿಂದ ಅದ್ದೂರಿ ರಾಜ್ಯೋತ್ಸವ. ಕರ್ನಾಟಕದ ಜನತೆಗೆ ನವೆಂಬರ್ 1 ಹೆಮ್ಮೆಯ ದಿನವೆಂದೇ ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ. ಇಂದು ನಗರದ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಮಾಡಲಾಯಿತು. ವಿಜಯಪುರ ನಗರದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಿದ್ದೇಶ್ವರ ದೇವಸ್ಥಾನದಿಂದ ಹಿಡಿದು ಡೊಳ್ಳು ಕುಣಿತ, ಕೊಂಬೆ ಕುಣಿತ, ಹಲವಾರು ವಿದ್ಯಾರ್ಥಿಗಳು ವೇಷಭೂಷಣ ಧರಿಸಿ ಮೆರವಣಿಗೆ ಅಂಬೇಡ್ಕರ್ ಕ್ರೀಡಾಂಗಣದವರೆಗೆ ಸಾಗಿದ್ದು ನೋಡುಗರ ಕಣ್ಸೆಳೆದಿದೆ. ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ದಿನಾಚರಣೆ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದು, 67ನೇ ಕನ್ನಡ ರಾಜ್ಯೋತ್ಸವ ರಾಷ್ಟ್ರಧ್ವಜವನ್ನು ಜಿಲ್ಲಾ ಅಧಿಕಾರಿ ವಿಜಯ್ ಮಾಂತೇಶ್ ತಾನಂನವರ್ ನೆರವೇರಿಸಿ ರಾಷ್ಟ್ರಗೀತೆ ಮೂಲಕ ಆಚರಿಸಿದರು. ನಂತರ ಜಿಲ್ಲಾ ಅಧಿಕಾರಿ ವಿಜಯ್ ಮಾಂತೇಶ್ ತಾನಂನವರ್ ಪಥಸಂಚಲನ ಮಾಡಿದರು. ಪಥ ಸಂಚಲನ ತಂಡಗಳ ವೀಕ್ಷಣೆ ಡಾಕ್ಟರ್ ವಿಜಯ್ ಮಹಾಂತೇಶ್ ತಾನಂನವರ್ ಸಾಹೇಬರು, ಶ್ರೀ ಸದಾಶಿವ ಮನಂಕರ್ ಅವರ ಗೌರವ ಅಂಗ ರಕ್ಷಣೆಯಲ್ಲಿ ಜನತೆಯ ಹಿತದೃಷ್ಟಿಯಿಂದ ಕೆಲಸ. ಅಲ್ಲದೆ ಪೊಲೀಸ್ ಇಲಾಖೆ 19 ಕವಾಯತ್ ತಂಡದವರು DC ಅವರಿಗೆ ಗೌರವ ವಂದನೆ ಸಲ್ಲಿಸಿದರು. ತದನಂತರ ಸಾಧಕರಿಗೆ ಸನ್ಮಾನಿಸಲಾಯಿತು. ಇದೇ ವೇಳೆ ಜಿಲ್ಲಾ ಅಧಿಕಾರಿ ವಿಜಯ್ ಮಾಂತೇಶ್ ತಾನಂನವರ್ ಮಾತನಾಡಿ, ಭಾರತಾಂಬೆ ರಕ್ಷಣೆಗಾಗಿ ಹಗಲು ಇರುಳು ದುಡಿದಿರುವ ಮತ್ತು ದುಡಿಯುತ್ತಿರುವ ವೀರ ಯೋಧರ ಕನ್ನಡ ಭಾಷೆಯ ಸೊಬಗನ್ನು ಹೆಚ್ಚಿಸಿದ ಜಿಲ್ಲಾ ಸಾಹಿತಿಗಳು, ಕವಿಗಾರರು, ಚಿಂತಕರು ಈ ದೇಶದಲ್ಲಿ ಹುಟ್ಟಿದ್ದು ನಮಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಇದೇ ವೇಳೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, SP ಆನಂದ್ ಕುಮಾರ್, ಜಿಲ್ಲಾ ಪಂಚಾಯಿತಿ CEO ರಾಹುಲ್ ಸಿಂಧೆ ಸೇರಿದಂತೆ ಗಣ್ಯರು ಭಾಗಿಯಾಗಿದ್ದರು. ಶ್ರಮಜೀವಿಗಳು, ಜಾತ್ರೆ, ಚುನಾವಣೆ ಬಹಳ ಮಹತ್ವಪೂರ್ಣವಾದ ಇಲಾಖೆ ಅಂತ ರಾಷ್ಟ್ರಧ್ವಜ
ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ರಸ ರುಚಿಗಳ ಸೀರೆ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನೆರೆದಿರುವ ವಿಜಯಪುರ ಜಿಲ್ಲೆಯ ಗೌರವಾನ್ವಿತ ಹಿರಿಯ ನಾಗರಿಕರೇ, ಸ್ವತಂತ್ರ ಸೇನಾನಿಗಳೇ, ಕನ್ನಡ ತಾಯಿ ಭುವನೇಶ್ವರಿಯ ಕೀರ್ತಿಯನ್ನು ದಶದಿಕ್ಕುಗಳು ಎಂಬ ನಾಡಗೀತೆಯನ್ನು ಕುಯಿಲ್ಗೋಳ್ ನಾರಾಯಣರಾಯರು ಕರ್ನಾಟಕ ಏಕೀಕರಣ ಚಳವಳಿ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಡುವ ಮೂಲಕ ಕನ್ನಡ ನಾಡು ನುಡಿ ಸಂಸ್ಕೃತಿ BM ಶ್ರೀಕಂಠಯ್ಯ, ಗೋವಿಂದ ಪೈ, ದರಾ ಬೇಂದ್ರೆ, ಡಾಕ್ಟರ್ KV ಪುಟ್ಟಪ್ಪ, ಕಡಪ ರಾಘವೇಂದ್ರ ರಾಯರು, ವೆಂಕಟ ರಂಗೋಕಟ್ಟಿ, ಸಕ್ಕರಿ ಬಾಳಾಚಾರ್ಯ, ಗದಿಗೆಯ ಹೊನ್ನಾಪುರ ಮಠ್, ಪಾಟೀಲ್ ಸಂಗಪ್ಪ, ನರಗುಂದಕರ್ ಮುಂತಾದ ಕನ್ನಡ ಪ್ರೇಮಿಗಳ ಸಂಘಟಿತ ಹೋರಾಟದಿಂದ ಕನ್ನಡಿಗರಲ್ಲಿ ಭಾಷಾಭಿಮಾನ ಜಾಗೃತಗೊಂಡು ಕರ್ನಾಟಕ ಏಕೀಕರಣ ಚಳವಳಿ ತೀವ್ರಗೊಂಡಿತು. ರಾಷ್ಟ್ರೀಯ ಸಾರ್ವಭೌಮತೆಗೆ ಧಕ್ಕೆ ಬಾರದ ರೀತಿಯಲ್ಲಿ ಭಾಷಾವಾರು ರಾಜ್ಯಗಳನ್ನು ಪುನರ್ ಸಂಘಟಿಸುವ ಉದ್ದೇಶಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಶ್ರೀ ಫಜಲ್ ಅಲಿ ಅವರ ನೇತೃತ್ವದಲ್ಲಿ ರಚಿಸಲ್ಪಟ್ಟಿದ್ದ ಆಯೋಗಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ರಾಮ್ಜಿ ಅಂಬೇಡ್ಕರ್ ಅವರನ್ನೊಳಗೊಂಡಂತೆ ಹಲವಾರು ರಾಷ್ಟ್ರೀಯ ನೇತಾರರು, ರಾಜಕೀಯ ವಿದ್ವಾಂಸರು ಹಾಗೂ ಸಾಮಾಜಿಕ ಚಿಂತಕರು ನೀಡಿದ ಸಕಾಲಿಕ ಸಲಹೆ, ಸೂಚನೆ ಮತ್ತು ಅಭಿಪ್ರಾಯಗಳು ಕನ್ನಡ ನಾಡಿನ ಪ್ರತ್ಯೇಕ ಅಸ್ತಿತ್ವಕ್ಕೆ ಬಲ ತುಂಬಿದವು. ಇದೆಲ್ಲದರ ಪರಿಣಾಮವಾಗಿ ನವೆಂಬರ್ 1, 1956ರಂದು ಮೈಸೂರು ರಾಜ್ಯ ಎಂಬ ಹೆಸರಿನೊಂದಿಗೆ ಏಕೀಕೃತ ಪ್ರತ್ಯೇಕ ಕನ್ನಡ ರಾಜ್ಯವು ಅಸ್ತಿತ್ವಕ್ಕೆ ಬಂದಿತು. ವಿಶಾಲವಾದ ಕನ್ನಡ ನಾಡಿನ ಸಮಗ್ರ ವಿಕಾಸದ ಕನಸು ಕಂಡಿದ್ದ ಅಂದಿನ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ದೇವರಾಜ ಅರಸುರವರ ಸಂಕಲ್ಪ ಶಕ್ತಿ ಮತ್ತು ದೂರದೃಷ್ಟಿಯ ಫಲವಾಗಿ 1 ನವೆಂಬರ್ 1973ರಂದು ನಮ್ಮ ರಾಜ್ಯವು ಕರ್ನಾಟಕ ರಾಜ್ಯ ಎಂದು ಬೃಹತ್ ದೇವಾಲಯಗಳು, ಐತಿಹಾಸಿಕ ಕಟ್ಟಡಗಳು, ಪಳಿಯುಳಿಕೆಗಳು, ಕೋಟೆ ಕೊತ್ತಲಗಳು, ಮಂದಿರ, ಮಸೀದಿ, ಚರ್ಚ್ಗಳು ಹಾಗೂ ಸ್ಮಾರಕಗಳು ಕನ್ನಡ ನಾಡಿನ ಭವ್ಯತೆಯ ಸಂಕೇತಗಳಾಗಿರುತ್ತವೆ. ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಧಾರಿತ ವೈದ್ಯಕೀಯ ಕ್ಷೇತ್ರಗಳಿಗೆ ಕನ್ನಡಿಗರು ತಮ್ಮ ಕ್ರಿಯಾಶೀಲತೆ ಮತ್ತು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ಷಮತೆಯ ಮೂಲಕ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಗೆ ವಿಶೇಷ ಕಾಣಿಕೆ ನೀಡುತ್ತಿರುವುದು ಅಭಿಮಾನದ ಸಂಗತಿಯಾಗಿದೆ. ಇತರೆ ಜಿಲ್ಲೆಗಳಂತೆ ಅತಿವೃಷ್ಟಿಯ ಸಮಸ್ಯೆಯನ್ನು ಎದುರಿಸುತ್ತಿದೆ. ಕೋವಿಡ್-19ರ ತೀವ್ರ ಪರಿಣಾಮಗಳಿಂದ ಹೊರಬರುವ ಸಂದರ್ಭದಲ್ಲಿಯೇ ಒಂದರ ನಂತರ ಮತ್ತೊಂದರಂತೆ ನಿರಂತರವಾಗಿ ಬಾಧಿಸುತ್ತಿರುವ ನೈಸರ್ಗಿಕ ವಿಕೋಪಗಳ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಾ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಹಗಲುಗಳು ಶ್ರಮಿಸುತ್ತಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರ ಸಂಘಟಿತ ಪ್ರಯತ್ನವು ಶ್ಲಾಘನೀಯವಾಗಿರುತ್ತದೆ. ಮಹಾನಗರ ಪಾಲಿಕೆ ಫಲಿತಾಂಶ ಬಿಜೆಪಿಗಿಂತ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಹುದೊಡ್ಡ ಕೊಡುಗೆ ನೀಡಿದೆ. ಗೆಲುವಿನ ಖುಷಿಯನ್ನು ಮಾಧ್ಯಮದ ಜೊತೆಗೆ ಹಂಚಿಕೊಂಡು ಯತ್ನಾಳ್ ಪಕ್ಷೇತರರಿಗೆ ವಿರುದ್ಧ ಕಿಡಿಕಾರಿದ್ದಾರೆ. ನಗರದಲ್ಲಿ ಮಾಧ್ಯಮದ ಮುಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯ ಸಾಧಿಸಿದೆ. ಅಭಿವೃದ್ಧಿ ಮತ್ತು ಹಿಂದುತ್ವಕ್ಕೆ ಜನರು ಜೈಕಾರ ಹಾಕಿದ್ದಾರೆ. ಅಲ್ಲದೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಸಾಧಿಸಿದ್ದು, ಹಿಂದೆ ಯಾವ ಪಾರ್ಟಿಯೂ 17 ಸೀಟನ್ನು ತಂದಿಲ್ಲ. ಪಕ್ಷೇತರರು ಒಬ್ಬರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಇನ್ನು ಒಬ್ಬರು ಪಕ್ಷೇತರರು ಬಿಜೆಪಿಗೆ ಸೇರ್ಪಡೆ ಆಗುತ್ತಾರೆ. ಯಾರದೇ ಮುಲಾಜಿ ಇಲ್ಲದೆ ಬಿಜೆಪಿಯ ಮೇಯರ್ ಮತ್ತು ಉಪಮೇಯರ್ ಮಾಡುತ್ತೇವೆ. ಬಿಜೆಪಿಗೆ ಬೆಂಬಲ ನೀಡಿದ್ದಕ್ಕೆ ನಗರದ ಜನರಿಗೆ ಅಭಿನಂದನೆ ಸಲ್ಲಿಸಿದರು. ಯಾರು ಅತಂತ್ರ ನೀವು ಹೇಳಕತ್ತೀರಿ, ಕೆಲವೊಂದು ಮಾಧ್ಯಮದವ್ರು ಅತಂತ್ರ ಹೇಳೋದಿಲ್ಲ ಸರ್. ನಿಮಗೆ ಕೆಲವೊಂದು ಮಾಧ್ಯಮದಲ್ಲಿರುವಂಥ ಕೆಲವೊಂದು ಯೂಟ್ಯೂಬ್ದವ್ರು ಸಮಾಧಾನ ಇಲ್ಲ. BJP ಭರ್ಜರಿ ಆದಂತಹ ಇಡೀ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಎಂದೂ ಯಾವ ಪಾರ್ಟಿನೂ 17 ಸೀಟ್ ಬಂದಿಲ್ಲ. 35. ನಾನು 94ರಾಗಿದ್ದಾಗೂ BJP 7, ಇದು ಜನತಾದಳ 7, 3 ಕಾಂಗ್ರೆಸ್ ಬಂದಿದೆ. ಹೋದ ಸಲ BJP 12 ಬಂದಿದೆ. ನೀವು ತಿಳ್ಕೊಂಡಂಗೆ
ಇದು ಅಭಿವೃದ್ಧಿ ಮತ್ತು ಹಿಂದುತ್ವ ಇದನ್ನು ವಿಜಯಪುರ ಜನ ಒಪ್ಕೊಂಡಿದ್ದಾರೆ. ಕೆಲವೊಂದು ಕಡೆ ಭಾಳ ಕಡಿಮೆ ಮಾರ್ಜಿನ್ದಲ್ಲಿ ನಾವು ಸೋತಿದ್ವಿ. ಒಂದು 3 ಸೀಟ್ನಲ್ಲಿ ನಾವು 100 ಒಳಗೆ ಸೋತಿದ್ವಿ. ಅಂದರೆ ನಮ್ದು 20 ಮೇಲೆ ಹೋಗ್ತದೆ. ನಿನ್ನೆ ಪಕ್ಷೇತರೊಬ್ಬರು ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ, ಇನ್ನೂ 2 ಜಾಯ್ನ್ ಆಗ್ತಾರೆ. ನಾವು ಈ ಸಲ ಬಿ ಜೆ ಪಿ ಮೇಯರ್ ಮತ್ತು ಉಪಮೇಯರ್ ಯಾವುದೇ ಮುಲಾಜಿಲ್ಲಾರ್ದೇ ಮಾಡ್ತೀವಿ. ಅದಕ್ಕೆ ನಾನು ವಿಜಯಪುರ ನಗರದ ಎಲ್ಲ ಜನತೆ ನಮ್ಮ ವಿಕಾಸ ಮತ್ತು ನಮ್ಮ ಹಿಂದುತ್ವ ಮತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಯವರು, ಅದೇ ರೀತಿ ಕರ್ನಾಟಕ ಮುಖ್ಯಮಂತ್ರಿ ಶ್ರೀ ಬೊಮ್ಮಾಯಿ ಅವರು ಸಹ ಅಭಿವೃದ್ಧಿಗೆ ಸಾಕಷ್ಟು ಹಣ ಕೊಟ್ಟಿದ್ದರಿಂದ ಈ ಗೆಲುವಾಗಿದೆ. ಅದಕ್ಕೆಲ್ಲ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ, ಮಹಾಜನತೆಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾವ ಲೀಡರ್ಗಳು ಅಡ್ಡಾಡಲ್ಲ. ಕೆಲವೊಂದು ಲೀಡರ್ಗಳು ಮನೆಯಲ್ಲಿ ಕುತಂತ್ರ ಮಾಡೋದರಲ್ಲಿ ತಲ್ಲೀನರಾಗಿತ್ತು. ಕಾಂಗ್ರೆಸ್ನಲ್ಲಿ ಬಿ ಜೆ ಪಿಯಲ್ಲಿರುವಂಥ ಕೆಲವೊಂದು ಕಳ್ಳರ ಗ್ಯಾಂಗು ಬೆಂಗಳೂರು ಮುಧೋಳದಿಂದ ಸಾಕಷ್ಟು ಅವರಿಗೆ ಸಹಾಯ ಹಸ್ತ ಬಂದಿದ್ದರಿಂದ ಬಿ ಜೆ ಪಿ ಸೋಲಿಸ್ಬೇಕು, ಯತ್ನಾಳ ಮುಗಿಸ್ಬೇಕಂತಿದ್ರು. ಬಿಜಾಪುರ ಜನ ಹುಚ್ಚರಿಲ್ಲ, ಅದು ಉತ್ತರ ಕೊಟ್ಟಿದ್ದಾರೆ. ಇನ್ಮೇಲಾದರೂ ಅವರು ಬುದ್ಧಿ ಕಲಿತು ನಿವೃತ್ತಿಯಾಗಿ ಮನೆಯಲ್ಲಿ ಆರಾಮ್ ಜೀವನ ಮಾಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಆಶಿಸ್ತೇನೆ. ಎಲ್ಲ ವಿರೋಧಿಗಳಿಗೂ ಇಡೀ ಕರ್ನಾಟಕದ ವಿಧಾನಸಭೆ ಮೇಲೆ ಚುನಾವಣೆ ಮೇಲೆ ಪರಿಣಾಮ ಬರ್ತದೆ. ಇದು ಬರೀ ವಿಜಯಪುರ ಮಹಾನಗರ ಪಾಲಿಕೆದಲ್ಲ. ಮೊನ್ನೆ ಕೊಳ್ಳೇಗಾಲದಲ್ಲಿ ನಮ್ಮ ಏನು BSPದಿಂದ ಬಂದಂಥ ನಮ್ಮ ಶಾಸಕರು ಅವರು 6 ಸೀಟ್ ಬಂದವು, 6ರಲ್ಲಿ 5 ಬಂದವು. ಈ ರೀತಿ ವಾತಾವರಣ ಬದಲಾವಣೆ ಆಗ್ತದೆ. ಯಾಕಂದರೆ ಎಲ್ಲರದ್ದು ವಿಶ್ವಾಸ ಏನಂದರೆ ನರೇಂದ್ರ ಮೋದಿಯವರ ನೇತೃತ್ವ ನಿಶ್ಚಿತವಾಗಿ ನನಗೆ ಅನ್ನಿಸ್ತದೆ ಮುಂದಿನ ವಿಧಾನಸಭೆಯಲ್ಲಿ ನಾವು ಬಹುಮತವನ್ನು ಮತ ಪಡಿತೀವಿ. MES ಅವರು ಹತಾಶೆ ಆಗ್ಯಾರ. ಅವರು ಒಂದು MLA ಇಲ್ಲ. ಮೊದಲು ಬೆಳಗಾವಿಯಲ್ಲಿ ನಾನು 94ರಲ್ಲಿ ನಾನು MLA ಇದ್ದಾಗ 5 ಮಂದಿ 6 ಮಂದಿ MES ಶಾಸಕರು ಇರ್ತಿದ್ರು. ಇವತ್ತು ಬೆಳಗಾವಿ ಕಾರ್ಪೊರೇಷನ್ ಹೋಗಿದೆ. ಇವತ್ತು BJP ಸಂಪೂರ್ಣ ಬಹುಮತ ಇದೆ. ಒದ್ದ ಶಾಸಕರು MESನವ್ರು ಬಂದಿಲ್ಲ. ಅವರ ಅಂತ್ಯದ ದಿನಗಳಿರೋದ್ರಿಂದ MESನವ್ರು ಈ ಪುಂಡಾಟಿಕೆ ಮಾಡ್ತಾಯಿದ್ದಾರೆ. MESಗೆ ಮರಾಠ ಸಮಾಜಕ್ಕೆ ಏನೂ ಸಂಬಂಧ ಇಲ್ಲ. ಇವರೊಂದು ಭಾಷಾ ಹೆಸರಿನಿಂದ ಇಡೀ ಬೆಳಗಾವಿಯಲ್ಲಿ ಅಶಾಂತಿ ಮೂಡಿಸುವಂಥ ಕೆಲಸ ಪುಂಡಾಟರು ಇದ್ದಾರೆ. ಪೊಲೀಸರ ಗಾಡಿ ಮೇಲೂ ಹೋಸಲ ಏನು ಕಲ್ಲು ಹಾಕಿದ್ರು, ಎಲ್ಲನೂ ಮಾಡ್ತಾರೆ. ಅವರೆಲ್ಲ ಕೋಲ್ಹಾಪುರ ಆ ಭಾಗದಿಂದ ಗುಂಡಾಗಳು ಬರ್ತಾರೆ, ಇಲ್ಲಿ ಬೆಳಗಾವಿಯವರಲ್ಲ. ನೋಡಿ ಏನಾಗ್ತದೆ, ಪ್ರಜಾತಂತ್ರದಲ್ಲಿ ಹೋರಾಟ ಮಾಡೋ ಅಧಿಕಾರ ಇರ್ತದೆ. ಆದರೆ ಅದ್ರ ದುರುಪಯೋಗ ತೊಗೋಬಾರ್ದು. ಯಾವುದೇ ಆಗಲಿ, ಕನ್ನಡ ರಾಜ್ಯೋತ್ಸವ ಆಗಲಿ, ನಾಳೆ ಮಹಾರಾಷ್ಟ್ರ ರಾಜ್ಯೋತ್ಸವ ಆಗಲಿ, ಇವೆಲ್ಲ ಒಂದು ರಾಜ್ಯದ ಭಾಷೆಯ ಒಂದು ಸ್ವಾಭಿಮಾನ. ಅದರ ಮೇಲೆ ಇವರು ಆಟ ಆಡ್ಕೋತ 2 ದಿವಸ ಹೋಗೋರು. ಈಗ ಅದು ಬುದ್ಧಿ ಬರಬೇಕಾಗಿತ್ತು. ಮೊನ್ನೆ ಕಾರ್ಪೊರೇಷನ್ದಲ್ಲಿ ಹೀನಾಯವಾಗಿ ಸೋತ ಮೇಲೆ ಜನ ತಿರಸ್ಕಾರ ಮಾಡಿದ್ದಾರೆ. ಆದರೂ ಸಹ ಬುದ್ಧಿ ಬಂದಿಲ್ಲ. ಅಂದರೆ ಅವ್ರದ್ದು ಯಾವಾಗಲೂ ದೀಪ ಕೊನೆಗೆ ಉಡಿ ಮುಂದೆ ಮರಾಠಿ ಅಂತ ಅನ್ನುವಂಥದ್ದಿಲ್ಲ. ಮರಾಠಿಗರೇ ಬೇರೆ, ಇವರು MESೇ ಬೇರೆ. ಮರಾಠಿ ಭಾಷಿಕರು ಅಥವಾ ಮರಾಠ ಜನ ಮಾಡ್ತಾರಂತ ನಾನು ಹೇಳೋದಿಲ್ಲ. ಇಲ್ಲಿ ಭಾಷೆಯ ಉಪಯೋಗ ಮಾಡ್ಕೊಂಡು ಅವರು 8 ದಿವಸ ಅನುಭವಿಸಿದ್ದಾರೆ. ಕಾರ್ಪೊರೇಟರ್ ಆಗ್ಯಾರ, ಮೇಯರ್ ಆಗ್ಯಾರ, MLA ಆಗ್ಯಾರ. ಅದ್ರದ್ದು ಎಲ್ಲ ಕಳ್ಕೊಂಡಾರಲ್ಲ. ಈಗ ಹತಾಶೆಯಾಗಿ ಇಂಥವೆಲ್ಲ ಗಲಾಟೆ ಮಾಡೋದು, ಕರಾಳ ದಿನ ಆಚರಣೆ ಮಾಡೋದು ಮಾಡ್ತಾರೆ. ಏನಿಲ್ಲ, ಜನಾರ್ದನ್ ರೆಡ್ಡಿ ಅವರಿಗೆ ನೋವಿದೆ. ಅದನ್ನು ಪಕ್ಷದ ಹಿರಿಯರೆಲ್ಲ ಸರಿಪಡಿಸ್ತಾರೆ. ಅವ್ರ ಬಗ್ಗೆ ನಾನು ಯಾಕಂದರೆ ಅವ್ರದ್ದು ಒಂದು ಕಾಲದಲ್ಲಿ BJPಗೆ ಅನುಕೂಲ ಮಾಡ್ಕೊಂಡವ್ರು ಮುಖ್ಯಮಂತ್ರಿ ಆಗ್ಯಾರ. ಯಾರು ಮುಖ್ಯಮಂತ್ರಿ ಆಗ್ಯಾರಲ್ಲ ಅವರು ಅವ್ರಿಗೆ ಸಹಾಯಕ್ಕೆ ಹೋಗ್ಬೇಕಟ್ಟೆ. ಸರಿ, ಮತ್ತೆ ಉಸ್ತುವಾರಿ ಸಚಿವ ಸ್ಥಾನ ಇದೆ ನಾನಂತರೂ ಬೇಡಲ್ರೇ. ಬೊಮ್ಮಾರಿಗೆ ಹೇಳಿವು ಮೊನ್ನೆ ನಾವು, ಯಾರನ್ನಾರೊಬ್ರು ಒಳ್ಳೆಯವ್ರನ್ನ ಕ್ರಿಯಾಶೀಲ ಉಸ್ತುವಾರಿ ಸಚಿವರು ಹಾಕ್ರಿ. ಬಹುಶಃ ಇನ್ನೊಂದು ವಾರನಾಗ ಹಾಕ್ಬೋದು. ಯಾರನ್ನ ಹಾಕ್ತಾರೆ, ಯಾರು ಹಾಕಿದ್ರು ಸ್ವಾಗತ. ನಮಗೇನು, ನಂದಂತರೂ ವೈಯಕ್ತಿಕವಾಗಿ ಮಂತ್ರಿ ಆಗ್ಬೇಕಂತಿಲ್ಲ. ಆದ್ರೆ ನಾನು ಸಚಿವ ಸಂಪುಟ ಆಗ್ತದೆ ನಾನು ನಿರೀಕ್ಷೆ ಮಾಡೋದಿಲ್ಲ. ಯಾಕಂದ್ರೆ ಬೊಮ್ಮಾಯಿಯವ್ರಿಗೂ ವೈಯಕ್ತಿಕವಾಗಿ ಸಚಿವ ಸಂಪುಟ ಮಾಡೋದು ಅವಶ್ಯಕ ಇದೂ ಇಲ್ಲ. ಏನು ಎಲ್ಲಿ ಗದ್ದಲ ಮಾಡ್ಕೋದು ಮತ್ತು ಅಸಮಾಧಾನ ಭಿನ್ನ ಮತ್ತು ಬೇಡ. ಆರಾಮ ಅವರು 6 ತಿಂಗಳು ಕಳಿಬೇಕಾದ್ರೆ ಕಳೆಯಲೆಕ್ಕ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಇವತ್ತು ಉಮೇಶ್ ಕತ್ತಿ ಅವರು ನಮ್ಮ ಉಸ್ತುವಾರಿ ಸಚಿವರಿದ್ದರು. ಅವ್ರು ಹೀಗೆಲ್ಲ ಮಾಡ್ಕೋತ ಹೋದ್ರೆ ಇನ್ನೂ ಅವ್ರ ಜನಪ್ರತಿನಿಧಿಗಳು ಕಡಿಮೆ ಆಗ್ತಾರೆ. ಅದನ್ನು ಗಂಭೀರವಾಗಿ ಅವ್ರು ತಿಳ್ಕೊಬೇಕು. ಹಿಂಗೇನಾರು ಮಾಡಿದ್ರೆ ಇರೋ ಜನಪ್ರತಿನಿಧಿಗಳು ಕಡಿಮೆ ಆಗ್ತಾರೆ. ಮುಂದೆ ಅವ್ರ ಮಹಾನ್ ಮೇರು ನಾಯಕನೂ ಔಟ್ ಆದರೂ ಆಶ್ಚರ್ಯ ಇಲ್ಲ.
ಬಾಗಲಕೋಟ್ ಪಟ್ಟಣದಲ್ಲಿಯೂ ಕನ್ನಡದ ಹಬ್ಬ ಸಂಭ್ರಮ ಜೋರಾಗಿತ್ತು. 67ನೇ ಕನ್ನಡ ರಾಜ್ಯೋತ್ಸವವನ್ನು ಬಾಗಲಕೋಟ್ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ಆಚರಿಸಲಾಯಿತು. ಜಿಲ್ಲೆಯ ಉಸ್ತುವಾರಿ ಸಚಿವ ಸಿಸಿ ಪಾಟೀಲ್ ಅವರಿಂದ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಾಗಲಕೋಟ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಸಿಸಿ ಪಾಟೀಲ್ ಅವರಿಂದ ಧ್ವಜಾರೋಹಣ ನೆರವೇರಿಸಿ ಪೊಲೀಸ್ ಇಲಾಖೆಯಿಂದ ಧ್ವಜವಂದನೆ ಸ್ವೀಕರಿಸಿದರು. ಇನ್ನು ಪೊಲೀಸ್, ಗೃಹ, ಎನ್ಸಿಸಿ ಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು. ಇದೇ ವೇಳೆ ಬಾಗಲಕೋಟೆ ಶಾಸಕ ವೀರಣ್ಣ ಚರಂತಿಮಠ್, ಸಂಸದ ಪಿಸಿ ಗದ್ದಿಗೌಡರ್, ಜಿಲ್ಲಾ ಅಧಿಕಾರಿ ಪಿ ಸುನೀಲ್ ಕುಮಾರ್, ಸಿಇಒ ಬೋಬಾಲನ್, ಎಸ್ಪಿ ಜಯಪ್ರಕಾಶ್ ಮತ್ತಿತರರು ಭಾಗಿಯಾಗಿದ್ದರು. ಶ್ರೀ ಎಂ.ಎನ್. ಬಡಿಗೇರ್ ಆರ್ಎಸ್ಐ ರವರ ನೇತೃತ್ವದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಬಾಗಲಕೋಟೆಯ ತಂಡ ಧ್ವಜ ವಂದನೆಯನ್ನ ಚಪ್ಪಾಳೆಯನ್ನು ಹಾಕೋದರ ಮೂಲಕ ನಾವು ಪಥ ಸಂಚಲನ ಮಾಡ್ತಾ ಇರುವಂತಹ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸೋಣ. ಎರಡನೆಯ ತಂಡ ಬಾಗಲಕೋಟ್ ಶಹರ ಸಂಚಾರಿ ಗ್ರಾಮೀಣ ನೇತೃತ್ವವನ್ನು ಶ್ರೀ ಬಸವರಾಜ್ ಎದ್ದಲಗುಡ್ಡ ಅವರು ವಹಿಸಿಕೊಂಡಿದ್ದಾರೆ. ಅಬಕಾರಿ ಇಲಾಖೆಯ ವತಿಯಿಂದ ಶ್ರೀ ವಿ.ಎನ್. ಗಿರೆಡ್ಡಿ ಸಬ್ ಇನ್ಸ್ಪೆಕ್ಟರ್ ಅಬಕಾರಿ ವಹಿಸಿಕೊಂಡಿದ್ದಾರೆ. ನಾಲ್ಕನೆಯ ತಂಡ ಗೃಹ ರಕ್ಷಕ ದಳ ಬಾಗಲಕೋಟೆ ಶ್ರೀ ಎಂ.ಎಚ್. ಫಾರೂಕಿ ಯೂನಿಟ್ ಆಫೀಸರ್ ಅವರು ವಹಿಸಿಕೊಂಡಿದ್ದಾರೆ. ಆನಂದ್ ಎಸ್. ಚಿನ್ನಗುಂಡಿ ಫೈರ್ ಸ್ಟೇಷನ್ ಆಫೀಸರ್ ಅವರು ಮುನ್ನಡೆಯಲಿದ್ದಾರೆ. ಏಳನೆಯ ತಂಡವಾಗಿ ಎನ್ಸಿಸಿ ಸೀನಿಯರ್ ಡಿವಿಷನ್ 37 ಕರ್ನಾಟಕ ಬಟಾಲಿಯನ್ ಬಾಗಲಕೋಟೆ ಕೆಡೆಟ್ ಶ್ರೀಶೈಲ್ ಕುಂಬಾರ್ ಅವರು ನೇತೃತ್ವವನ್ನು ವಹಿಸಿದ್ದಾರೆ. ಹಾಗೆ 8ನೆಯ ತಂಡ ಈಗ ಕಾಲೇಜ್ನ ಪ್ರೌಢಶಾಲಾ ವಿಭಾಗದ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ಸ್ ಕುಮಾರಿ ಅಶ್ವಿನಿ ಚೌಹಾಣ್ ಆ ತಂಡದ ನೇತೃತ್ವವನ್ನು ವಹಿಸಿದ್ದಾರೆ. ಜೋರಾಗಿ ಚಪ್ಪಾಳೆಯನ್ನು ಹಾಕೋದ್ರ ಮೂಲಕ ಅವರಿಗೆಲ್ಲರಿಗೂ 10ನೆಯ ತಂಡವಾಗಿ ಪ್ರತಿಭಾನ್ವಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಾಲಕಿಯರ ವಸತಿ ಪ್ರೌಢಶಾಲೆ ಬಾಗಲಕೋಟೆ ಕುಮಾರಿ ಐಶ್ವರ್ಯ ಬಂದಿಕೇರಿ ಇವರ ನೇತೃತ್ವದಲ್ಲಿ ಈಗ ಸಚಿವರು, ಲೋಕೋಪಯೋಗಿ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಾಗಲಕೋಟೆರವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ವೀರಣ್ಣ ಸಿ ಚರಂತಿಮಠ್ ನಗರದಲ್ಲಿ ಅವಳಿ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯ ಸುನೀಲ್ ಗೌಡ ಪಾಟೀಲ್ ಜನ್ಮದಿನವನ್ನ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಯುವ ಸಂಭ್ರಮ ಹೆಸರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಜಯಪುರ, ಬಾಗಲಕೋಟ್ ಜಿಲ್ಲೆಯ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ವಿಜಯಪುರದಲ್ಲಿ ವಿಧಾನ ಪರಿಷತ್ ಸದಸ್ಯ ಸುನೀಲ್ ಗೌಡ ಪಾಟೀಲ್ ಜನ್ಮದಿನದ ಅಂಗವಾಗಿ ಆಯೋಜಿಸಲಾದ ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಗಣ್ಯರೆಲ್ಲರೂ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿದರು. ನಂತರ ಸುನೀಲ್ ಗೌಡ ಪಾಟೀಲ್ ರವರು ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನು ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಸುನೀಲ್ ಗೌಡ ಪಾಟೀಲ್, ಮಮದಾಪುರ್ ವಿರದ್ ಮಠ್ ಅಭಿನವ ಮುರುಗೇಂದ್ರ ಶ್ರೀಗಳು, ಹೊಳೆಬಬಲಾದಿ ಮಠ್ ಶ್ರೀ ಅಪ್ಪಯ್ಯ ಹಿರೇಮಠ್ ಸ್ವಾಮೀಜಿ, ಸಂಗಮೇಶ್ ಬಬಲೇಶ್ವರ್, ತಮ್ಮಣ್ಣ ಹಂಗರ್ಗಿ, ಸುನೀಲ್ ಗೌಡ ಪಾಟೀಲ್ ಅವರ ಕುಟುಂಬ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ಸುನೀಲ್ ಗೌಡ್ ಪಿ ಪಾಟೀಲ್ ಸಾಹೇಬರು ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಎಲ್ಲ ಯುವ ಸಹೋದರರು, ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಈ ಒಂದು ಯುವ ಸಂಭ್ರಮ ಕಾರ್ಯಕ್ರಮ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ
ಪೂಜ್ಯರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಎಲ್ಲ ಯುವಕರ ಸಹಕಾರ, ಎಲ್ಲ ಯುವಕರ ಬೆಂಬಲ, ಎಲ್ಲ ಯುವಕರ ಪ್ರೋತ್ಸಾಹ ಸನ್ಮಾನ್ಯ ಸುನಿಲ್ ಗೌಡ್ ಪಾಟೀಲ್ರ ಜೊತೆಗಿರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಇರ್ತಕ್ಕಂಥ ಎಲ್ಲ ಹಿರಿಯರನ್ನ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಜೋರಾಗಿ ಸ್ವಾಗತವನ್ನು ಮಾಡ್ತಾ, ಇವತ್ತು ನಮ್ಮೊಂದಿಗೆ ಗೌಡರ ಧರ್ಮಪತ್ನಿ ರೇಣುಕಾ ಪಾಟೀಲ್ರವರಿದ್ದಾರೆ, ನಮ್ಮ ಎಲ್ಲ ಹಿರಿಯರು ಬಸನಗೌಡ ಪಾಟೀಲ್ರಿದ್ದಾರೆ, ಪ್ರಶಾಂತ್ ದೇಸಾಯಿ ಅವರು, ಅವರಿವರು ಅನ್ನದೇ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಮನಗಳನ್ನು ಸಲ್ಲಿಸಿ ಬಂದಿವಿ. ಈ ದೇಶಕ್ಕಾಗಿ ಇಂದಿರಾ ಗಾಂಧಿಯವರು ಪಂಜಾಬ್ ಭಾರತದ ಭಾಗವಾಗಿ ಉಳಿಬೇಕು ಅಂತ ಹೇಳಿ ಸಂಕಲ್ಪದಿಂದ ಗುಂಡೇಟಿಗೆ ಬಲಿಯಾದಂಥ ದಿನ ಇವತ್ತು. ಇಂದಿರಾ ಗಾಂಧಿ ಅವರನ್ನು ಸಹಿತ ಈ ಬಾರಿ ಮಹಾನಗರ ಪಾಲಿಕೆ ಚುನಾವಣೆ 10 ಹಲವು ಅಚ್ಚರಿಗೆ ಕಾರಣವಾಗಿದ್ದರೆ, ಘಟಾನುಘಟಿಗಳಿಗೆ ಮತದಾರರು ಸೋಲಿನ ರುಚಿ ತೋರಿಸಿದರೆ ಅತಿ ಹೆಚ್ಚು ಹೊಸ ಮುಖಗಳ ಪಾಲಿಕೆ ಆಯ್ಕೆ ಮಾಡಿದ್ದಾರೆ. ಅದರಲ್ಲೂ ಪಕ್ಷೇತರ ಅಭ್ಯರ್ಥಿಯಾಗಿ ನಿರ್ಣಯಗೊಂಡಿರುವ ವಾರ್ಡ್ ನಂಬರ್ 17ರಲ್ಲಿ ಗೆದ್ದು ಪಕ್ಷೇತರ ಅಭ್ಯರ್ಥಿಯಾಗಲೇ ಬಿಜೆಪಿಯತ್ತ ಒಲವು ತೋರಿಸಿದ್ದಾರೆ. ಇಡೀ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ನುಂಗಲಾಗದ ತುತ್ತಾಗಿದ್ದು, ಬಂಡಾಯ ಅಭ್ಯರ್ಥಿಗಳು ನಿರೀಕ್ಷೆಯಂತೆಯೇ ಆ ಪಕ್ಷದ ಅಭ್ಯರ್ಥಿಗಳಿಗೆ ಸೋಲುಣಿಸಿ 5 ಕ್ಷೇತ್ರದಲ್ಲಿ ಮತ ಪಾರಮ್ಯ ಮೆರೆದಿದ್ದಾರೆ. ಇದರಲ್ಲಿ ಹೆಚ್ಚಿನ ಹಾನಿ ಆಗಿದ್ದು ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಹಿರಿಯ ನಾಯಕರ ಪ್ರಚಾರ ಸಿಗದೆ ಸಾಕಷ್ಟು ಕಡೆ ಕ್ಷೇತ್ರಗಳನ್ನು ಕಳೆದುಕೊಂಡಿದ್ದಾರೆ. ಅಲ್ಲದೆ ಪಕ್ಷೇತರ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಅಭ್ಯರ್ಥಿ ಪತಿ ರಾಜು ಜಾಧವ್ ಮಾತನಾಡಿ 17 ಪಕ್ಷೇತರ ಅಭ್ಯರ್ಥಿಯಾಗಿ ಆಟೋ ಚಿಹ್ನೆಗೆ ನನ್ನ ಪತ್ನಿಯಾದ ಸುಮಿತ್ರಾ ಜಾಧವ್ ಪ್ರಚಂಡ ಬಹುಮತದಿಂದ ಆರಿಸಿದ್ದಾರೆ. ನಾವು ಸಮೀಕ್ಷೆ ಮಾಡಿದ ಪ್ರಕಾರ ವಾರ್ಡ್ನಲ್ಲಿ ಡ್ರೈನೇಜ್ ಮತ್ತು ಸಿಸಿ ರಸ್ತೆ ಬಗ್ಗೆ ಜನರು ಅಭಿವೃದ್ಧಿ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಎಂದು ತಿಳಿಸಿದರು. ವಾರ್ಡ್ ನಂಬರ್ 17ರ ಪಕ್ಷೇತರ ಅಭ್ಯರ್ಥಿಯಾಗಿ
ಆಟೋ ರಿಕ್ಷಾ ಚಿಹ್ನೆಗೆ ನನ್ನ ಧರ್ಮಪತ್ನಿಯವರಾದ ಸುಮಿತ್ರಾ ರಾಜು ಜಾಧವ್ ಅವರು ಇವತ್ತು ಪ್ರಚಂಡ ಬಹುಮತದಿಂದ ಈ ಮತಕ್ಷೇತ್ರ ಜನ ಗೆಲ್ಲಿಸಿದ್ದಾರೆ. ಈಗ ನಾವು ಸಮೀಕ್ಷೆ ಮಾಡಿದ ಪ್ರಕಾರ ಡ್ರೈನೇಜ್ ಅದು ಮತ್ತು ಶಿಶಿ ರೋಡದು ಸಮಸ್ಯೆ ಭಾಳ ಹೇಳ್ಯಾರ ಹೆಣ್ಮಕ್ಳು. ಅದಕ್ಕೆ ನಾವು ಬರುವಂಥ ದಿನಗಳಲ್ಲಿ ಅವರು ಭಾರವನ್ನು ಇಳಿಸುವಂಥ ಕೆಲಸ ಮಾಡಿ ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳಂತಂದು ಒಪ್ಪಿಸುವಂಥ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂಥೇಳಿ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆ 4,005 ಓಟ್ ಐತ್ರಿ. ಇದು ಜನರಲ್ ಲೇಡೀಸ್ ಇದ್ರಾಗ ನಾವು SC ಕ್ಯಾಸ್ಟ್ನವರು ನಿಂತು ಆರಿಸಿ ಬಂದೀವಿ. ನಮಗೆ 2,065 ಓಟ್ ಬಿದ್ದಾವ್ರಿ. ಹಾಂ, ಲೀಡ್ 1400 ಲೀಡ್ ಆಗ್ಯದ್ರಿ. ಎಲ್ಲ ಜನರ ಸಹಕಾರ ಮತ್ತು ಎಲ್ಲ ಜನರ ಆಶೀರ್ವಾದ ಆಗ್ಯದ್ರಿ. ಓಕೆ ಸರ್, ಧನ್ಯವಾದ. ನನ್ನ ಎಲ್ಲ ಕಾರ್ಯಕರ್ತರು, ಎಲ್ಲ ಓಟ್ಗೆ ಹಾಕಿದ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ನನ್ನ ಧನ್ಯವಾದವನ್ನು ತಿಳಿಸ್ತೇನೆ. ಆಲ್ಮೇಲ್ ತಾಲೂಕಿನ ಆಡಳಿತ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯೋತ್ಸವದ ಪ್ರಯುಕ್ತ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ನೃತ್ಯದಿಂದ, ವೇಷಭೂಷಣ, ಹಾಡುಗಳಿಂದ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಆಡಳಿತ ಆಲ್ಮೇಲ್ ವತಿಯಿಂದ ಮತ್ತು ಜ್ಞಾನೋದಯ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ವಿವಿಧ ವೇಷಭೂಷಣ ಧರಿಸಿ ಮೆರವಣಿಗೆ ಮೂಲಕ ಕಾರ್ಯಕ್ರಮದವರೆಗೆ ಸಾಗಿದ್ದು, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗಣ್ಯರೆಲ್ಲರೂ ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭಿಸಿದರು. ನಂತರ ಮಕ್ಕಳು ನೃತ್ಯ ಮಾಡುವ ಮೂಲಕ ಇನ್ನಷ್ಟು ಕನ್ನಡ ರಾಜ್ಯೋತ್ಸವಕ್ಕೆ ಮೆರುಗನ್ನು ತುಂಬಿದರು. ಇದೇ ಸಂದರ್ಭದಲ್ಲಿ ಆಲ್ಮೇಲ್ ತಾಲೂಕು ತಹಸೀಲ್ದಾರರಾದ ಸುರೇಶ್ ಚಲವರ್, ಆಲ್ಮೇಲ್ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ಅಭಿಷೇಕ್ ಪಾಂಡೆ, ಕನ್ನಡ ಸಾಹಿತ್ಯ ಪರಿಷತ್ ಆಲ್ಮೇಲ್ ಅಧ್ಯಕ್ಷರಾದ ಶಿವಕುಮಾರ್ ಗುಂದಗಿ, ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮತ್ತು ವಿವಿಧ ಪರ ಸಂಘಟನೆಗಳು, ಊರಿನ ಹಿರಿಯ ನಾಗರಿಕರು ಭಾಗಿಯಾಗಿದ್ದರು. ಐತಿಹಾಸಿಕ ನಗರದಲ್ಲಿ ಕನ್ನಡ ಕಲರವ 67ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಜಿಲ್ಲಾಧಿಕಾರಿ ವಿಜಯ್ ಮಾಂತೇಶ್ ತಾನಂನವರಿಂದ ಧ್ವಜಾರೋಹಣ. ಪಾಲಿಕೆಯಲ್ಲಿ ಬಿಜೆಪಿಯದೇ ದರ್ಬಾರ್, ಮನೆಯಲ್ಲಿ ಕುತ್ತು ಕುತಂತ್ರ ಮಾಡಿದವರಿಗೆ ಜನತೆ ಪಾಠ. ಶಾಸಕ ಯತ್ನಾಳ್ ಗುಡುಗು.
ಬಾಗಲಕೋಟೆಯಲ್ಲೂ ಕನ್ನಡ ಡಿಂಡಿಮ, ಜಿಲ್ಲಾ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ, ಸಚಿವರಿಂದ ಧ್ವಜಾರೋಹಣ. ಯುವಕರ ಕಣ್ಮಣಿ ಸುನಿಲ್ ಗೌಡ ಪಾಟೀಲ್ ಜನ್ಮದಿನ ಆಚರಣೆ, ಪಾಟೀಲ್ ಗಾರ್ಡಿನಿಯಾದಲ್ಲಿ ಕಾರ್ಯಕ್ರಮ, ಅವಳಿ ಜಿಲ್ಲೆಯಲ್ಲಿ ಜನಭಾಗಿ. ವಾರ್ಡ್ ನಂಬರ್ 17ರಲ್ಲಿ ಪಕ್ಷೇತರ ಅಭ್ಯರ್ಥಿ ಜಯ, ಸುಮಿತ್ರಾ ಜಾಧವ್ಗೆ ಭರ್ಜರಿ ಗೆಲುವು, ಬಿಜೆಪಿ ಪಕ್ಷದತ್ತ ಒಲವು. ಆಲ್ಮೇಲ್ ತಾಲೂಕಿನಲ್ಲಿ ಸಂಭ್ರಮದ ನಾಡಹಬ್ಬ, ತಾಲೂಕಾಡಳಿತದಿಂದ ಅದ್ದೂರಿ ರಾಜ್ಯೋತ್ಸವ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಇದು ಉತ್ತಮ ಏಳಿಗೆಗಾಗಿ.